ಉಕ್ರೇನ್ ನಡುವೆ 5ನೇ ದಿನವೂ ರಣಭೀಕರ ಸಮರ ಹೇಗಿದೆ? ರಷ್ಯಾ ಸೇನೆಗೆ ಉಕ್ರೇನ್ ಅಧ್ಯಕ್ಷ ಕೊಟ್ಟ ಖಡಕ್ ಎಚ್ಚರಿಕೆ ಏನು? ಉಕ್ರೇನ್ ವಿರುದ್ಧ ಮಾರಣಾಂತಿಕ ಅಣ್ವಸ್ತ್ರ ಬಳಸ್ತಾರಾ ಪುಟಿನ್? ಉಕ್ರೇನ್ ವಿರುದ್ಧ ಅಣ್ವಸ್ತ್ರ ದಾಳಿ ನಡೆಸುತ್ತಾ ರಷ್ಯಾ? ಅಮೆರಿಕವನ್ನೇ ಟಾರ್ಗೆಟ್ ಮಾಡಿ ರಷ್ಯಾ ಪರಮಾಣು ಅಸ್ತ್ರದ ಸಿದ್ಧತೆ ನಡೆಸಿದ್ಯಾ? ಉಕ್ರೇನ್ ಬಿಟ್ಟು ತೊಲಗಿ, ಪ್ರಾಣ ಉಳಿಸಿಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ಯಾರು? ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ಮೇಲೆ ಯುದ್ಧ ನಡೆಸ್ತಾ ಇರುವ ರಷ್ಯಾ ಅಣ್ವಸ್ತ್ರ ದಾಳಿ ನಡೆಸುವ ಆತಂಕ ಎದುರಾಗಿದೆ. ಮಾಸ್ಕೋ ನಗರದಲ್ಲಿ ಅಣ್ವಸ್ತ್ರ ಮಿಸೈಲ್ ಸಂಚಾರ ಮಾಡಿದ್ದು ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ರಷ್ಯಾದ ಮಾಸ್ಕೋ ನಗರದಲ್ಲಿ ಸತಾನ್-2 ಕಾಣಿಸಿಕೊಂಡಿದೆ. ಪರಮಾಣು ಬಾಂಬ್ ದಾಳಿ ನಡೆಸುವ ಮಿಸೈಲ್ ಸತಾನ್-2 ರಷ್ಯಾದ ಪ್ರಬಲ ಅಣ್ವಸ್ತ್ರ ಮಿಸೈಲ್ ಆಗಿದೆ. ಅಣ್ವಸ್ತ್ರ ಸಿದ್ಧಪಡಿಸಿಟ್ಟುಕೊಳ್ಳುವಂತೆ ನಿನ್ನೆ ಸೇನಾ ಮುಖ್ಯಸ್ಥರಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಸೂಚಿಸಿದ್ದರು. ರಷ್ಯಾದ ಬ್ರಹ್ಮಾಸ್ತ್ರ ಸತಾನ್-2 ಅಣ್ವಸ್ತ್ರ ಮಿಸೈಲ್ನ ತಾಕತ್ತೆ ರಷ್ಯಾದ ಸೂಪರ್ ಪವರ್ ಆಗಿದೆ. ಸತಾರ್ 10,000 ಕಿಲೋಮೀಟರ್ ದೂರಕ್ಕೆ ದಾಳಿ ಸಾಮರ್ಥ್ಯ ಹೊಂದಿದ್ದು ಸತಾನ್-2 ಅಟ್ಯಾಕ್ ಮಾಡಿದ್ರೆ ಇಡೀ ಉಕ್ರೇನ್ ನಾಶವಾಗಲಿದೆ. ಫ್ರಾನ್ಸ್ ಟೆಸ್ಕಾಸ್ ನಗರವನ್ನೇ ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದು ಬರೋಬ್ಬರಿ 10 ಅಣ್ವಸ್ತ್ರ ಸಿಡಿತಲೆ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವಿದೆ. ಅಮೆರಿಕವನ್ನ ಕಣ್ಣಲ್ಲಿಟ್ಟುಕೊಂಡೇ ರಷ್ಯಾ ಅಣ್ವಸ್ತ್ರ ಸಿದ್ಧತೆ ನಡೆಸ್ತಾ ಇರುವ ಅನುಮಾನ ಹೆಚ್ಚಾಗಿದೆ. ಪುಟಿನ್ ಪ್ರಬಲ ನಿರ್ಧಾರಕ್ಕೆ ಅಮೆರಿಕವೇ ಕಾರಣ ಎನ್ನಲಾಗ್ತಾ ಇದೆ. ನ್ಯಾಟೋ ಜೊತೆ ಸೇರಿ ಅಮೆರಿಕ ಸಮರ ಸಾರಿದ್ರೂ ಅಚ್ಚರಿ ಇಲ್ಲ. ರಷ್ಯಾ ವಿರುದ್ಧ ಯುದ್ಧ ಘೋಷಿಸುವ ಸಾಧ್ಯತೆನೂ ಇದೆ. ಉಕ್ರೇನ್ನಲ್ಲಿ ರಷ್ಯಾ ಕಟ್ಟಿ ಹಾಕೋದಕ್ಕೆ ಅಮೆರಿಕ ಅಖಾಡಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಹೇಳಲಾಗ್ತಿದೆ. ರಷ್ಯಾ ಸುತ್ತಮುತ್ತ ನ್ಯಾಟೋ ರಾಷ್ಟ್ರಗಳಲ್ಲಿ ಈಗಾಗಲೇ ಅಮೆರಿಕ ಸೇನೆ ಬೀಡು ಬಿಟ್ಟಿದೆ. ಭಾರತೀಯರ ಮೇಲೆ ರಷ್ಯಾ ಸೈನಿಕರು ದೌರ್ಜನ್ಯ ಎಸಗ್ತಾ ಇರುವ ಆರೋಪ ಕೇಳಿ ಬಂದಿದ್ದು, ನಮ್ಮನ್ನ ಇಲ್ಲಿಂದ ಕಾಪಾಡಿ ಅಂತ ವಿದ್ಯಾರ್ಥಿನಿ ಮನವಿ ಮಾಡಿದ್ದಾಳೆ. ಕಾರಲ್ಲಿ ತೆರಳುತ್ತಾ ಇದ್ದ ವಿದ್ಯಾರ್ಥಿನಿಯರಿಗೆ ರಷ್ಯಾ ತಡೆದಿದೆ. ಫೈರಿಂಗ್ ಮಾಡಿ ವಿದ್ಯಾರ್ಥಿನಿಯರನ್ನ ಕರೆದೊಯ್ದಿದ್ದಾರೆ. ರಷ್ಯಾ ಆರ್ಮಿ ಎಲ್ಲಿಗೆ ಕರೆದೊಯ್ದಿದ್ದಾರೆ ಇನ್ನೂ ಗೊತ್ತಿಲ್ಲ. ಕೀವ್ ನಗರದಲ್ಲಿ ಇದ್ದೇವೆ, ಇಲ್ಲಿ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ, ನಾವು ವಾಪಸ್ ಮರಳುತ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ, ನಮ್ಮನ್ನ ಇಲ್ಲಿಂದ ಕಾಪಾಡಿ ಅಂತ ವಿದ್ಯಾರ್ಥಿನಿ ಮನವಿ ಮಾಡಿದ್ದಾಳೆ. ಕಾರ್ಕಿವ್ ನಗರದಲ್ಲಿ ರಷ್ಯಾ ಸೇನೆ ಬಾಂಬ್ ದಾಳಿ ಮಾಡಿದೆ. ರಷ್ಯಾ ಬಾಂಬ್ ದಾಳಿಗೆ ಮುಗಿಲೆತ್ತರದ ಕಟ್ಟಡ ಛಿದ್ರವಾಗಿದ್ದು ಕಾರ್ಕಿವ್ ನಗರದಲ್ಲಿ ಪುಟಿನ್ ಪಡೆ ಏರ್ ಸ್ಟ್ರೈಕ್ ಮಾಡಿದೆ. ಅಲ್ಲದೆ ಕಾರ್ಕಿವ್ ನಗರದ ಮೇಲೆ ರಷ್ಯಾ ಸೇನೆ ನಿರಂತರವಾಗಿ ಬಾಂಬ್ಗಳ ದಾಳಿ ಮಾಡ್ತಾ ಇದ್ದು ಬಾಂಬ್ ದಾಳಿಗೆ ಉಕ್ರೇನ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಉಕ್ರೇನ್ನ ಕೀವ್ನಲ್ಲಿ ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆಯಲಾಗಿದೆ. ಕೀವ್ನಲ್ಲಿ ಇರುವ ಭಾರತೀಯ ವಿದ್ಯಾರ್ಥಿಗಳನ್ನ ರೈಲ್ವೆ ನಿಲ್ದಾಣಕ್ಕೆ ತೆರಳೋದಕ್ಕೆ ಇಂಡಿಯನ್ ಎಂಬಸಿ ಸೂಚನೆ ನೀಡಿದೆ. ಉಕ್ರೇನ್ನ ಪಶ್ಚಿಮ ಭಾಗಕ್ಕೆ ತೆರಳುವಂತೆ ರಾಯಭಾರ ಕಚೇರಿ ಟ್ವೀಟ್ ಮಾಡಿದೆ. ಯುಕ್ರೇನ್ ಅನ್ನ ಸುಲಭವಾಗಿ ಮಣಿಸಬಹುದು ಅನ್ನೋ ರಷ್ಯಾ ಲೆಕ್ಕಾಚಾರ ಉಲ್ಟಾ ಆಗಿದೆ ಹೇಗೆ? ಯುಕ್ರೇನ್ನಲ್ಲಿ ಎಷ್ಟು ಸಾವಿರ ರಷ್ಯಾ ಸೈನಿಕರು ಬಲಿಯಾಗಿದ್ದಾರೆ? ಗನ್ ಹಿಡಿದು ಪಾಪ್ ಸಿಂಗರ್ ಕೊಟ್ಟ ಎಚ್ಚರಿಕೆಯನ್ನು ನೋಡೋಣ ರಷ್ಯಾ ವರ್ಸಸ್ ಯುಕ್ರೇನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪುಟ್ಟ ರಾಷ್ಟ್ರ ಉಕ್ರೇನ್ ಪರ ಜರ್ಮನಿ ಪ್ರಜೆಗಳು ಕೈಜೋಡಿಸಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನರಿಂದ ರಷ್ಯಾ ವಿರುದ್ಧ ಮಹಾ ಹೋರಾಟ ಶುರುವಾಗಿದೆ. ಯುದ್ಧದ ವಿರುದ್ಧ ಜರ್ಮನಿಗರು ಸಹ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದು ಉಕ್ರೇನ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ರಷ್ಯಾ ಸೇನಾಪಡೆ ವಿರುದ್ಧ ಉಕ್ರೇನಿಗರು ಕೆರಳಿ ನಿಂತಿದ್ದಾರೆ. ಹೆಸರಾಂತ ಹಿಪ್-ಹಾಪ್ ಸಿಂಗರ್ ಸ್ವತಃ ಗನ್ ಹಿಡಿದು ಹಾಡು ಹಾಡುವ ಮೂಲಕ ದೇಶದ ಸೈನಿಕರಲ್ಲಿ ಹಾಗೂ ಜನರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಪ್ರತಿ ಉಕ್ರೇನ್ ಪ್ರಜೆಯೂ ಉಕ್ರೇನ್ ಸೇನೆಗೆ ಸಾಥ್ ನೀಡುತ್ತಿದ್ದಾರೆ. ರಣರಂಗದಲ್ಲಿ ಬಲಾಢ್ಯ ರಷ್ಯಾಗೆ ಉಕ್ರೇನ್ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದೆ. ಮೆಲಿಟೋಪೋಲ್ನಲ್ಲಿ ರಷ್ಯಾ ಸೇನಾ ವಾಹನಗಳನ್ನು ಉಕ್ರೇನ್ ಸೈನಿಕರು ಧ್ವಂಸ ಮಾಡಿದ್ದಾರೆ. ರಷ್ಯಾ ಸೇನಾ ವಾಹನದ ಮೇಲೆ ಬಾಂಬ್ ದಾಳಿ ನಡೆಸಿ ಛಿದ್ರಗೊಳಿಸಿದ್ದಾರೆ. ಸಾಧ್ಯವಾದಷ್ಟು ರಷ್ಯಾ ಸೈನಿಕರನ್ನು ಬಗ್ಗು ಬಡಿಯುತ್ತಿದ್ದಾರೆ. ಯುದ್ಧ ಭೂಮಿಯಲ್ಲಿ ಉಕ್ರೇನ್ ಯೋಧರು ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ರಷ್ಯಾ ಯುದ್ಧ ವಾಹನಗಳಿಗೆ ಉಕ್ರೇನ್ ಸೇನೆ ಬೆಂಕಿ ಇಟ್ಟಿದೆ. ಪರಿಣಾಮ ನಡು ರಸ್ತೆಯಲ್ಲಿ ಬೆಂಕಿಗಾಹುತಿಯಾದ ರಷ್ಯಾ ಟ್ಯಾಂಕರ್ಗಳು ಸುಟ್ಟು ಕರಕಲಾಗಿವೆ. ಎಲ್ಲೆಲ್ಲಿ ರಷ್ಯಾ ಟ್ಯಾಂಕರ್ಗಳಿವೆಯೋ ಅವುಗಳನ್ನು ನಾಮಾವಶೇಷ ಮಾಡಲು ಉಕ್ರೇನ್ ಸೈನಿಕರು ಪಣ ತೊಟ್ಟಿದ್ದಾರೆ.
ರಷ್ಯಾ ಸೇನೆ ವಿರುದ್ಧ ಉಕ್ರೇನ್ ನಾಗರಿಕರು ಉರಿದು ಬೀಳ್ತಿದ್ದಾರೆ. ರಷ್ಯಾದ ಸೈನಿಕನೋರ್ವನಿಗೆ ಉಕ್ರೇನ್ ಪ್ರಜೆ ಮನಬಂದಂತೆ ಥಳಿಸಿದ್ದಾನೆ. ರಷ್ಯಾ ಸೈನಿಕ ಕೈಯಲ್ಲಿ ಗನ್ ಹಿಡಿದು ನಿಂತಿದ್ರೂ ಎದೆಗುಂದದೆ ಹಿಗ್ಗಾಮುಗ್ಗಾ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ರಷ್ಯಾ ಉಕ್ರೇನ್ ಯುದ್ಧ ತಾರಕಕ್ಕೇರಿದೆ. ಕೀವ್ ನಗರದಲ್ಲಿ ಹಲವರನ್ನ ರಕ್ಷಣೆ ಮಾಡಲಾಗಿದ್ದು, ಈ ವೇಳೆ ಕೀವ್ ನಗರದಲ್ಲಿ ತಂದೆಯನ್ನ ಬಿಟ್ಟು ಬಂದಿದ್ದಕ್ಕೆ ಬಾಲಕ ಕಣ್ಣೀರಾಕಿದ್ದಾನೆ. ನಮ್ಮ ತಂದೆಯನ್ನ ಕೀವ್ ನಗರದಲ್ಲಿ ಬಿಟ್ಟು ಬಂದಿದ್ದೇವೆ. ಆರ್ಮಿ ಹೀರೋಗಳ ಜೊತೆ ಸೇರಿ ತಂದೆ ಹೋರಾಟ ಮಾಡ್ತಾರೆ ಅಂತ ರಕ್ಷಣೆ ಮಾಡಿದವರ ಬಳಿ ಕಣ್ಣೀರಿಡುತ್ತಾ ಹೇಳಿದ್ದಾನೆ. ರಷ್ಯಾ ದಾಳಿಗೆ ಯುಕ್ರೇನ್ನಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ? ಕಾರ್ಖಿವ್ನಲ್ಲಿ ಮನೆಗಳ ಮೇಲೆ ಬಾಂಬ್ ದಾಳಿ ಮಾಡಿದ್ಯಾರು? ಉಕ್ರೇನಿಗರ ರೋಷಾವೇಶಕ್ಕೆ ರಷ್ಯಾ ಸೇನೆ ಯೂ ಟರ್ನ್ ಹೊಡೆದಿದ್ದು ಹೇಗೆ ನೋಡೋಣ ರಣರಂಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನಲ್ಲಿ ರಷ್ಯಾ ತನ್ನೆಲ್ಲ ಶಕ್ತಿ ಬಳಸಿಕೊಂಡು ಕಾದಾಟಕ್ಕಿಳಿದಿದೆ. ರಷ್ಯಾ ಸೇನೆ ರಾತ್ರಿಯಿಡೀ ನಿರಂತರ ಫೈರಿಂಗ್ ನಡೆಸುತ್ತಿದೆ. ರಷ್ಯಾ ದಾಳಿಗೆ ಉಕ್ರೇನ್ನಲ್ಲಿ ರಸ್ತೆಗಳೇ ಮಾಯವಾಗಿವೆ. ಬಾಂಬ್ ಎಫೆಕ್ಟ್ನಿಂದ ಎಲ್ಲೆಲ್ಲೂ ಗುಂಡಿಗಳೇ ಕಾಣುತ್ತಿವೆ. ಅಪಾರ್ಟ್ಮೆಂಟ್ ಸುತ್ತಮುತ್ತ ರಸ್ತೆಗಳೆಲ್ಲ ಹಾಳಾಗಿವೆ. ರಷ್ಯಾ ಪಡೆ ವಿರುದ್ಧ ಉಕ್ರೇನ್ ಜನ ಅಕ್ಷರಶಃ ತಿರುಗಿ ಬಿದ್ದಿದ್ದಾರೆ. ಪತ್ನಿ ಮಕ್ಕಳನ್ನ ನೆರೆ ರಾಜ್ಯಕ್ಕೆ ಕಳುಹಿಸಿ ಕದನ ಕಣಕ್ಕಿಳಿಯುತ್ತಿದ್ದಾರೆ. ಮಹಿಳೆ ಮಕ್ಕಳು ಸೇರಿ ಇದುವರೆಗೆ 4 ಲಕ್ಷ ಜನ ಉಕ್ರೇನ್ನಿಂದ ವಲಸೆ ಹೋಗಿದ್ದಾರೆ. ಉಳಿದವರು ಉಕ್ರೇನ್ ಸೈನಿಕರಿಗೆ ಬೆಂಬಲ ನೀಡುತ್ತಾ ತಾವು ಯುದ್ಧ ಭೂಮಿಗೆ ಇಳಿದಿದ್ದಾರೆ. ರಷ್ಯಾ ನನ್ನನ್ನ ಹತ್ಯೆ ಮಾಡಲು ಪ್ರಯತ್ನಿಸುತ್ತಿದೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಕೀವ್ನಲ್ಲಿ ರಷ್ಯಾದ 400 ಯೋಧರಿಂದ ನನ್ನ ಹತ್ಯೆಗೆ ಯತ್ನ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಮತ್ತೊಂದೆಡೆ ರಣಭೀಕರ ಯುದ್ಧ ನಡೆಸುತ್ತಿರುವ ರಷ್ಯಾ ಸೇನೆಗೆ ಉಕ್ರೇನ್ ತಕ್ಕ ತಿರುಗೇಟು ಕೊಡುತ್ತಿದೆ. ರಷ್ಯಾ ಯುದ್ಧ ವಾಹನಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಉಕ್ರೇನ್ ಸೇನೆ ಡ್ರೋನ್ ಬಾಂಬ್ ದಾಳಿ ಮಾಡಿದ್ದು ರಷ್ಯಾ ಯುದ್ಧ ವಾಹನಗಳು ಉಡಿಸಾಗಿವೆ. ರಷ್ಯಾ ಸೈನಿಕರ ವಿರುದ್ಧ ಉಕ್ರೇನ್ ಜನರು ಸೆಟೆದು ನಿಂತಿದ್ದಾರೆ. ಹೀಗಾಗಿ ಪಟ್ಟಣಕ್ಕೆ ನುಗ್ಗಲು ಹೊರಟ ರಷ್ಯಾ ಸೇನೆ ಯೂಟರ್ನ್ ಹೊಡೆದಿದೆ. ಪಟ್ಟಣವೊಂದಕ್ಕೆ ನುಗ್ಗಲು ಹೊರಟಿದ್ದ ರಷ್ಯಾ ಸೇನೆಗೆ ಶಾಕ್ ಎದುರಾಗಿದೆ. ಯುದ್ಧ ಟ್ಯಾಂಕರ್ಗಳಿಂದ ಸ್ಥಳೀಯರು ತಡೆಯೊಡ್ಡಿದ್ದು ಪಟ್ಟಣಕ್ಕೆ ನುಗ್ಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಯರ್ ಸೇರಿದಂತೆ ಸ್ಥಳೀಯರು ರಷ್ಯಾ ಸೇನೆಯನ್ನ ತಡೆದಿದ್ದಾರೆ. ಉಕ್ರೇನ್ ಯುದ್ಧ ಭೂಮಿಯಲ್ಲಿ ರಷ್ಯಾ ಸೇನೆ ಇಕ್ಕಟ್ಟಿಗೆ ಸಿಲುಕಿದೆ. ಇಂಧನ ಕೊರತೆಯಿಂದಾಗಿ ರಷ್ಯಾ ವಾಹನಗಳು ರಸ್ತೆಯಲ್ಲಿ ನಿಂತಿವೆ. ಇಂಧನಕ್ಕಾಗಿ ಉಕ್ರೇನಿನಾದ್ಯಂತ ರಷ್ಯಾ ಸೇನೆ ಪರದಾಡುತ್ತಿದೆ. ಉಕ್ರೇನಿಗರ ಆಕ್ರೋಶಕ್ಕೆ ಟ್ಯಾಂಕರ್ಗಳೇ ಬಿಟ್ಟು ರಷ್ಯಾ ಸೈನಿಕರು ಓಡಿದ್ದಾರೆ. ರಸ್ತೆಯಲ್ಲಿ ನಿಂತ ರಷ್ಯಾ ವಾಹನದ ಮೇಲೆ ಬಾಂಬ್ ದಾಳಿ ಮಾಡಲಾಗಿದೆ. ಯುದ್ಧ ನಡೆಸುತ್ತಿರೋ ರಷ್ಯಾ ಸೈನ್ಯದ ವಿರುದ್ಧ ಉಕ್ರೇನಿಗರು ಉಗ್ರ ರೂಪ ತಾಳಿದ್ದಾರೆ. ಉಕ್ರೇನ್ ಸೇನೆಗೆ ಸಾಥ್ ಕೊಡ್ತಿರೋ ಉಕ್ರೇನ್ ಜನತೆ ರಷ್ಯಾ ಸೇನೆ ಹಿಮ್ಮೆಟ್ಟಿಸುತ್ತಿದ್ದಾರೆ. ಉಕ್ರೇನ್ ರೈತನೋರ್ವ ರಷ್ಯಾ ಟ್ಯಾಂಕರ್ ಎಳೆದೊಯ್ದಿದ್ದಾನೆ. ಟ್ರ್ಯಾಕ್ಟರ್ಗೆ ಟ್ಯಾಂಕರ್ ಕಟ್ಟಿ ಎಳೆದೊಯ್ದುಕೊಂಡು ಹೋಗಿದ್ದಾನೆ. ಯುಕ್ರೇನ್ನಲ್ಲಿ ಕನ್ನಡಿಗರು ಹೇಗೆಲ್ಲ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ? ವಿಡಿಯೋ ಮೂಲಕ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದು ಹೇಗೆ? ಭಾರತದ ವಿದ್ಯಾರ್ಥಿಗಳ ದಾರಿ ತಪ್ಪಿಸಲಾಗ್ತಿದೆ ಅಂತ ನೋಡಲ್ ಅಧಿಕಾರಿ ಆರೋಪಿಸಿದ್ದೇಕೆ? ನೋಡೋಣ ಕನ್ನಡಿಗರ ಪರದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ಸಮರಾಂಗಣದಲ್ಲಿ ಕನ್ನಡಿಗರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕೂಡ್ಲೂರು ನಿವಾಸಿ ಚಂದನ್ ಉಕ್ರೇನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಒಂದು ವಾರದಿಂದ ಕತ್ತಲ ಬಂಕರ್ನಲ್ಲಿ 9 ಜನರಿದ್ದು ಕ್ಯಾಂಡಲ್ ಬೆಳಕಿನಲ್ಲೇ ಕಾಲ ಕಳೀತಾ ಇದ್ದಾರೆ. ದಿನಕ್ಕೆ 2 ಬಿಸ್ಕೆಟ್ ತಿಂದು ಬದುಕ್ತಾ ಇರೋದಾಗಿ ಮಾಹಿತಿ ನೀಡಿದ್ದು ತಮ್ಮ ದಯನೀಯ ಪರಿಸ್ಥಿತಿ ಬಗ್ಗೆ ವಿಡಿಯೋ ರವಾನೆ ಮಾಡಿದ್ದಾರೆ. ಜೀವಂತವಾಗಿ ಬರ್ತೇವೋ ಇಲ್ವೋ ಎಂಬ ಆತಂಕ ಕಾಡ್ತಾ ಇದೆ. ನಮ್ಮ ಜೀವ ಉಳಿಸಿ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಉಕ್ರೇನ್ನ ಕಾರ್ಕಿವ್ನಲ್ಲಿ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ನಮ್ಮನ್ನ ಬೇಗ ಭಾರತಕ್ಕೆ ಕರೆಸಿಕೊಳ್ಳಿ ಅಂತ ವಿಡಿಯೋ ಮೂಲಕ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ರೋಹಿತ್ ಸೇರಿದಂತೆ ಇತರ ಕನ್ನಡಿಗ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಇಲ್ಲಿ 3 ರಿಂದ 4 ಸಾವಿರ ಭಾರತೀಯರಿದ್ದೇವೆ. ಕರ್ನಾಟಕದವರೇ 350 ಜನ ಇದ್ದೇವೆ. ನಮಗೆ ಇಲ್ಲಿ ಸರಿಯಾಗಿ ಊಟ ತಿಂಡಿ ನೀರು ಸಿಗ್ತಾ ಇಲ್ಲ. ಬಾಂಬ್ ಸದ್ದು ಕೇಳಿ ಬಹಳ ಭಯ ಆಗ್ತಾ ಇದೆ. ಎಂಬಸಿ ಅಧಿಕಾರಿಗಳು ರೆಸ್ಕ್ಯೂ ಮಾಡ್ತೀವಿ ಅಂತ ಬರೀ ಮೆಸೇಜ್ ಲೆಟರ್ ಕಳಿಸ್ತಾರೆ. ಆದ್ರೆ ನಮ್ಮನ್ನ ಭಾರತಕ್ಕೆ ಕಳಿಸುವ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ.
ಉಕ್ರೇನ್ನಲ್ಲಿ ಬಳ್ಳಾರಿಯ ಒಂದೇ ಕುಟುಂಬದ 3 ಎಂಬಿಬಿಎಸ್ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಕರ್ನಲ್ಲಿ ಆಶ್ರಯ ಪಡೆದಿರುವ ಮಕ್ಕಳಿಗೆ ಆಹಾರ ನೀರು ಸಿಗ್ತಾ ಇಲ್ಲ. ರಾಜ್ಯ ಕೇಂದ್ರ ಸರ್ಕಾರ ಆದಷ್ಟು ಬೇಗ ನಮ್ಮ ಮಕ್ಕಳನ್ನ ಕರೆತರಬೇಕು ಅಂತ ಎಸ್ಬಿ ಮುಲ್ಲಾ ಗೌಸಿಯಾ ಬೇಗಂ ಮನವಿ ಮಾಡಿದ್ದಾರೆ. 3 ಮಕ್ಕಳ ಪೈಕಿ ಶಕೀಬುದ್ದೀನ್ ಸ್ಲೋವಾಕಿಯಾಗೆ ಹೋಗಿದ್ದು, ಸಬಾ ಕೌಸರ್, ತಯ್ಯಬ್ ಕೌಸರ್ ಇನ್ನೂ ಕೀವ್ನ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ವಿದ್ಯಾರ್ಥಿ ನಂದ ಪ್ರಸಾದ್ ಉಕ್ರೇನ್ನ ಕಾರ್ಕಿವ್ನಲ್ಲಿ ಸಿಲುಕಿದ್ದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಪೋಷಕರು ಆತಂಕಗೊಂಡಿದ್ದಾರೆ. ಕಾರ್ಕಿವ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಪ್ರಥಮ ವರ್ಷದ ಎಂಬಿಬಿಎಸ್ಗೆ ಪ್ರವೇಶ ಪಡೆದಿದ್ದ ನಂದ ಪ್ರಸಾದ್ ಇದೇ ತಿಂಗಳ 14ರಂದು ಕಾರ್ಕಿವ್ಗೆ ಹೋಗಿದ್ದ. ಸದ್ಯ ಹಾಸ್ಟೆಲ್ನ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದು ಆಹಾರ ನೀರು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅಂತ ನಿನ್ನೆ ಪೋಷಕರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಬಳಿಕ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಪೋಷಕರು ಹೇಳಿದ್ದಾರೆ. ಉಕ್ರೇನ್ನ ಕಾರ್ಕಿವ್ನಲ್ಲಿ ಬಾಗಲಕೋಟೆಯ 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸಿಲುಕಿದ್ದು ಅನ್ನ ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಹೀಗಾಗಿ ಕಾರ್ಕಿವ್ನಲ್ಲಿ ಸಿಲುಕಿರುವ ತೇರದಾಳದ ವಿದ್ಯಾರ್ಥಿಗಳ ಪೋಷಕರನ್ನ ಶಾಸಕ ಸಿದ್ದು ಸವದಿ ಭೇಟಿ ಮಾಡಿ ಧೈರ್ಯ ಹೇಳಿದ್ದಾರೆ. ಕಿರಣ ಸಿಂಗಾಡಿ, ಕಿರಣ ಸವದಿ, ಪ್ರಜ್ವಲ ಹಿಪ್ಪರಗಿ, ಪ್ರಜ್ವಲ್ ಕುಮಾರ್ ತಿಮ್ಮಾಪುರ, ಅಶ್ವಥ್ ಕುಮಾರ್ ಗುರವ ಮನೆಗೆ ಶಾಸಕ ಸಿದ್ದು ಸವದಿ ಭೇಟಿ ನೀಡಿದ್ರು. ಶಾಸಕ ಸಿದ್ದು ಸವದಿ ಮುಂದೆ ವಿದ್ಯಾರ್ಥಿಗಳ ಪೋಷಕರು ಕಣ್ಣೀರಾಕಿದ್ರು. ಉಕ್ರೇನ್ನಲ್ಲಿ ಬಂಕರ್ ತೊರೆಯುವಂತೆ ಭಾರತದ ರಾಯಭಾರ ಕಚೇರಿ ಅಧಿಕಾರಿಗಳು ವಾರ್ ಮಾಡಿದ್ದಾರಂತೆ. ಇಂದು ಬೆಳಗ್ಗೆ ಉಕ್ರೇನ್ನ ಬಂಕರ್ಗಳಿಗೆ ಭೇಟಿ ನೀಡಿದ್ದ ಅಧಿಕಾರಿಗಳು ಪಶ್ಚಿಮ ದೇಶಗಳತ್ತ ತೆರಳುವಂತೆ ಭಾರತೀಯರಿಗೆ ಒತ್ತಡ ಹೇರಿದ್ದಾರೆ. ಈ ವೇಳೆ ಬಂಕರ್ ತೊರೆಯುವುದಕ್ಕೆ 150 ವಿದ್ಯಾರ್ಥಿಗಳಲ್ಲಿ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದ್ದು, ಮಾರ್ಗ ಮಧ್ಯೆ ನಮ್ಮ ಮೇಲೆ ದಾಳಿಯಾದರೆ ರಕ್ಷಣೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ರಾಯಭಾರ ಕಚೇರಿ ಅಧಿಕಾರಿಗಳು ಜೊತೆಗೆ ಬರೋದಕ್ಕೆ ಮನವಿ ಮಾಡಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿರುವ ಬಳ್ಳಾರಿ ವಿದ್ಯಾರ್ಥಿನಿಯರು ಪೋಷಕರಿಗೆ ವಿಡಿಯೋ ಕಳಿಸಿದ್ದಾರೆ. ಉಕ್ರೇನ್ನಲ್ಲಿ ಇರುವ ಭಾರತದ ವಿದ್ಯಾರ್ಥಿಗಳಿಗೆ ಬಾರ್ಡರ್ಗಳಿಗೆ ಹೋಗಿ ಅಂತ ದಾರಿ ತಪ್ಪಿಸಲಾಗ್ತಾ ಇದೆ ಅಂತ ನೋಡೆಲ್ ಅಧಿಕಾರಿ ಮನೋಜ್ ರಾಜನ್ ಹೇಳಿದ್ದಾರೆ. ಎಂಬೆಸಿ ಹೇಳುವವರೆಗೂ ಯಾರೂ ಹೊರಬರಬಾರದು. ಪರಿಸ್ಥಿತಿ ತಿಳಿಯಾದ ತಕ್ಷಣ ಎಲ್ಲರನ್ನೂ ಕರೆತರಲಾಗುತ್ತೆ. ಇದಕ್ಕೆ ವಿದ್ಯಾರ್ಥಿಗಳು ಕಿವಿಗೊಡಬಾರದು ಅಂತ ತಿಳಿಸಿದ್ದಾರೆ. ಅಲ್ಲದೆ ಕೀವ್, ಕಾರ್ಕಿವ್, ಸುಮಿನಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಅಲ್ಲಿರುವ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಊಟ ನೀರಿನ ವ್ಯವಸ್ಥೆ ಮಾಡುವಂತೆ ಎಂಬೆಸಿಗೆ ಮನವಿ ಮಾಡಿದ್ದೇವೆ ಅಂತ ನೋಡೆಲ್ ಅಧಿಕಾರಿ ಮನೋಜ್ ರಾಜನ್ ಮಾಹಿತಿ ನೀಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ರ ಬರೆದಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ತ್ವರಿತ ಸ್ಥಳಾಂತರಕ್ಕೆ ಮನವಿ ಮಾಡಿದ್ದಾರೆ. ರಷ್ಯಾದ ಆಕ್ರಮಣದ ನಂತರ ಉಕ್ರೇನ್ನಲ್ಲಿ ಹದಗೆಡ್ತಾ ಇರುವ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರವನ್ನ ತ್ವರಿತಗೊಳಿಸಬೇಕು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರ ಪರದಾಟ, ಅವರ ಕಷ್ಟದ ದೃಶ್ಯ ಕಂಡು ನನ್ನ ಮನಸ್ಸಿಗೆ ನೋವಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಭಾರತೀಯರನ್ನ ತೆರವುಗೊಳಿಸುವುದಕ್ಕೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿರುವ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳು ಕಷ್ಟ ಹೇಳಿಕೊಳ್ಳುವ ವಿಡಿಯೋ ಶೇರ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ 2ನೇ ದಿನದ ಮೇಕೆದಾಟು ಪಾದಯಾತ್ರೆ ಹೇಗಿದೆ? ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಟೆಂಪಲ್ ರನ್ ಹೇಗಿತ್ತು? ಈಶ್ವರಪ್ಪರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಕಿಡಿಕಾರಿದ್ಯಾರು? ನೋಡೋಣ ಪಾದಯಾತ್ರೆ 2.0 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನ 2ನೇ ದಿನದ ಮೇಕೆದಾಟು ಪಾದಯಾತ್ರೆ ಇಂದು ಬಿಡದಿ ಸರ್ಕಲ್ನಿಂದ ಕೆಂಗೇರಿಯವರೆಗೆ ಒಟ್ಟು 21 ಕಿಲೋಮೀಟರ್ ನಡೆಯುತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು, ಪಾದಯಾತ್ರೆ ಹಿನ್ನೆಲೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೂಜೆ ಬಳಿಕ 2ನೇ ದಿನದ ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಆರಂಭವಾಯಿತು. ರಾಮನಗರ ತಾಲೂಕಿನ ಬಾನಂದೂರು ಗ್ರಾಮದಲ್ಲಿರುವ ಆದಿಚುಂಚನಗಿರಿ ಮಠದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದರು. ರಾತ್ರಿ ಮಠದಲ್ಲೇ ವಾಸ್ತವ್ಯ ಹೂಡಿದ್ದ ಡಿಕೆಶಿ ಬೆಳಗ್ಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದರು. ಮೇಕೆದಾಟು ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬಾನಂದೂರಿನ ಆಂಜನೇಯ ಸ್ವಾಮಿ ಹಾಗೂ ಬಸವೇಶ್ವರ ದೇವಸ್ಥಾನದಲ್ಲಿ ಡಿಕೆಶಿ ಪೂಜೆ ಸಲ್ಲಿಸಿದರು. ಇನ್ನು ಇದೇ ವೇಳೆ ಮಾಗಡಿ ಮಾಜಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹುಟ್ಟುಹಬ್ಬವನ್ನು ದೇವಸ್ಥಾನ ಮುಂಭಾಗದಲ್ಲೇ ಆಚರಿಸಲಾಯಿತು.
ಬೆಂಗಳೂರು ಪಾದಯಾತ್ರೆಗೆ ಬಿಬಿಎಂಪಿ ಅನುಮತಿ ನಿರಾಕರಣೆ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನಗರದ ಬಾನಂದೂರು ಗ್ರಾಮದಲ್ಲಿ ಮಾತನಾಡಿದ ಅವರು, ಪರ್ಮಿಷನ್ ಕೊಡದೇ ಇದ್ರೂ ಹೋರಾಟ ಮಾಡ್ತೀವಿ. ಬಜರಂಗದಳ ಜೊತೆಗೆ ಈಶ್ವರಪ್ಪ ಶವಯಾತ್ರೆ ಮಾಡಿ ದಾಂಧಲೆ ಮಾಡಿದ್ರು. ಯಾಕೆ ಇನ್ನೂ ಕೇಸ್ ರಿಜಿಸ್ಟರ್ ಆಗಿಲ್ಲ? ಬೇಕಿದ್ರೆ ಪಾದಯಾತ್ರೆ ಬಗ್ಗೆ ಕೇಸ್ ಮಾಡಲಿ, ಜೈಲಿಗೆ ಕೂಡ ಹೋಗ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕರಿಗೆ ಉದ್ಯೋಗವಿಲ್ಲವೆಂಬ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಸಚಿವ ಈಶ್ವರಪ್ಪ ಹೇಳಿದಂತೆ ನಮಗೆ ಉದ್ಯೋಗ ಇಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡೋದಾಗಿ ಹೇಳಿದ್ರು. ಜನರಿಗೆ ಉದ್ಯೋಗ ಕೊಡಿಸಲು ಹೋರಾಟ ಮಾಡ್ತಿದ್ದೇವೆ ಅಂತ ಬಿಡದಿಯಲ್ಲಿ ಕಿಡಿಕಾರಿದ್ರು. ಕಾಂಗ್ರೆಸ್ನ ಪಾದಯಾತ್ರೆ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆಗೆ ಮಹತ್ವ ಕೊಡಬೇಕಾಗಿಲ್ಲ, ಕಾಂಗ್ರೆಸ್ ರಾಜಕೀಯಕ್ಕೆ ಪಾದಯಾತ್ರೆ ಮಾಡುತ್ತಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ವಿರುದ್ಧ ಸಚಿವ ಬಿಸಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಜನರು ಕಾಂಗ್ರೆಸ್ ಪಕ್ಷಕ್ಕೆ ಚೀತು ಅಂತಿದ್ದಾರೆ. ಕಲಾಪದಲ್ಲಿ ಯಾವುದೇ ಅಭಿವೃದ್ಧಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅದಕ್ಕೆ ಜನರು ಕಾಂಗ್ರೆಸ್ ಅಂದ್ರೆ ತಿರಸ್ಕಾರ ಭಾವನೆಯಿಂದ ನೋಡುತ್ತಿದ್ದಾರೆ. ಮೇಕೆದಾಟು ಯೋಜನೆಗೆ ಬಿಜೆಪಿ ವಿರೋಧ ಮಾಡಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ ಕೆಲಸ ಆರಂಭ ಆಗುತ್ತೆ ಎಂದು ಸಚಿವರು ತಿಳಿಸಿದರು. ಕಾಂಗ್ರೆಸ್ನಿಂದ ಈ ಜನ್ಮದಲ್ಲಿ ಮೇಕೆದಾಟು ಯೋಜನೆ ಸಾಧ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದೆ, ಹೀಗಾಗಿ ಇವರ ಜನ್ಮದಲ್ಲಿ ಮೇಕೆದಾಟು ಯೋಜನೆ ಜಾರಿ ಮಾಡಲ್ಲ ಅಂದ್ರು. ಅಲ್ಲದೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ರಾಮನಗರ ಅಭಿವೃದ್ಧಿ ಮಾಡಿಲ್ಲ, ರಾಜಕೀಯ ಜನ್ಮ ಪಡೆದ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಕಾಲ ಶುರುವಾಗಿದೆ. ಯಾವ ಕಾರಣಕ್ಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾತನಾಡಿದ ಸಚಿವರು, ಈ ಹಿಂದೆ ಇವರು ಶುರು ಮಾಡಿದ್ದ ಮೇಕೆದಾಟು ಪಾದಯಾತ್ರೆ ಕೋವಿಡ್ ಹಿನ್ನೆಲೆ ಅರ್ಧಕ್ಕೆ ನಿಂತು ಹೋಯಿತು. ಈಗ ಉಕ್ರೇನ್ನಲ್ಲಿ ನಮ್ಮ ಮಕ್ಕಳು ಸಂಕಷ್ಟದಲ್ಲಿ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ನವರು ಬಿರಿಯಾನಿ ತಿಂದು ಡ್ಯಾನ್ಸ್ ಮಾಡುತ್ತಾ ಪಾದಯಾತ್ರೆ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ.